ರೇಣುಕಾಸ್ವಾಮಿ ಕುಟುಂಬದ ಸದಸ್ಯರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ಈ ಫೋಟೋ ಆಘಾತವನ್ನ ಕೊಟ್ಟಿದೆ. ಮಗನ ಕೊನೆ ಕ್ಷಣದ ಫೋಟೋವನ್ನ ಕಂಡು ಶಾಕಿಗೊಳಗಾಗಿದ್ದಾರೆ ಕುಟುಂಬಸ್ಥರು. ಗಳಗಳನೆ ಕಣ್ಣೀರಿಟ್ಟಿದ್ದಾರೆ ರೇಣುಕಾ ತಂದೆ ಮತ್ತು ತಾಯಿ. ಪಬ್ಲಿಕ್ ಟಿವಿಯ ಎದುರು ತಮ್ಮ ಅಳಲನ್ನ ತೋಡಿಕೊಂಡಿದೆ ಕುಟುಂಬ. ಡಿ ಗ್ಯಾಂಗ್ನಿಂದ ಹತ್ಯೆಗೀಡಂತ ರೇಣುಕಾಸ್ವಾಮಿ ಅವರ ಕೊನೆಯ ಫೋಟೋಗಳು, ಕೊನೆಯ ಕ್ಷಣದ ಫೋಟೋಗಳು ರಿವ್ಯೂ ಆಗಿವೆ. ಹೀಗಾಗಿ ಇಡೀ ಕರ್ನಾಟಕವೇ ಬೆಚ್ಚಿ ಬಿದ್ದಿದೆ. ಆ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಮುಂದಿಗೆ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರಿದೆ. ಅವ್ರನ್ನ ನಾನು ಮಾತನಾಡಿಸ್ತೀನಿ. ಅಮ್ಮ, ಈಗ ಫೋಟೋಗಳು ಕೊನೆಯ ಕ್ಷಣದ ಚಿತ್ರಹಿಂಸೆ ಕೊಟ್ಟು ಕೊಂದಿರುವಂಥ ಫೋಟೋಗಳು ರಿವ್ಯೂ ಆಗಿದೆ. ನೀವು ಕೂಡ ಮೃತದೇಹವನ್ನು ತರೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಗಮನಿಸಿದ್ರಿ. ಆ ದೃಶ್ಯ ನೋಡಿ ಏನು ಅನ್ನಿಸ್ತಮ್ಮ? ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸರ್. ಅದು ಭಾಳ ಭಯಂಕರವಾಗಿತ್ತು. ಅವನ ಬಾಡಿ ನೋಡೋಕ್ಕೆ ನನಗಾಗಲಿಲ್ಲ. ಇವತ್ತು ನಾನು ಫೋಟೋ ಸಹಿತ ನೋಡಿಲ್ಲ ಸರ್. ನನಗೆ ಧೈರ್ಯನೂ ಇಲ್ಲ. ಅದು ನೋಡಿದರೆ ನನಗೆ ತಡ್ಕೊಳ್ಳೋಕ್ಕೂ ಆಗ್ತಿಲ್ಲ ಸರ್. ಅದು ಫೋಟೋ ಯಾವ ರೀತಿ ಬೇಡ್ಕೊಂಡಿದ್ದಾನೆ ಅನ್ನೋದನ್ನು ನಾನು ಮಗಳಿಗೆ ತೋರಿಸ್ತೀನಿ ಅಂದ್ಲು. ನಾನು ಬೇಡ ಅಂತ ಹೇಳಿದ್ದೀನಿ ಸರ್. ನಾನು ನೋಡೋಕ್ಕೂ ಹೋಗಿಲ್ಲ. ಅದು ರೇಣುಕಾಸ್ವಾಮಿ ಸಾವಿಗೀಡಾದ ಸಂದರ್ಭದಿಂದಲೂ ಕೂಡ ಮನೆಯಲ್ಲಿ ಒಂದು ಆಕ್ರಂದರ ಮುಗಿಲು ಮುಟ್ಟಿದೆ. ಪ್ರತಿದಿನವೂ ಕೂಡ ಆತನ ಚಲನವಲನ ಯೋಚನೆ ಮಾಡ್ತಾ ಇದ್ದೀರಾ. ಯಾವ ರೀತಿ ಎದುರಿಸ್ತಾ ಇದ್ದೀರಾ ಮೇಡಮ್ ಈ ದಿನಗಳನ್ನ? ಏನು ಮಾಡೋಕ್ಕಾಗಲ್ವಲ್ಲ ಸರ್. ಮತ್ತು ದಿವಸ ಅವ್ನು ಬರ್ತಾನೆ ಅನ್ನೋದು, ಅವ್ನ ಹೆಸರಿಟ್ಟು ಕೂಗ್ತೀನಿ, ಸ್ವಾಮಿ ಬನ್ನಿ, ಊಟಕ್ಕೆ ಬಂದ್ಯಾ, ತಿಂಡಿ ತಿಂದ್ಯಾ, ಬಾರಪ್ಪ ಅಂತ ಕರಿತೀನಿ. ಒಂದೊಂದ್ಸಲ ನೆನಪಿಗೆ ಬರುತ್ತೆ. ದಿನ ನೆನಪಿಗೆ ಬರ್ತಾನೆ. ಒಳಗೆ ನುಂಗ್ಕೊಂತೀನಿ ನಾನು ಹತ್ರ. ಮತ್ತು ನಮ್ಮ ಮನೆಯವರು ಹೋಗ್ತಾರೆ. ಅವ್ರಿಗೆ ಗೊತ್ತಿಲ್ದಾರಂಗೆ ಅಳ್ತೀನಿ ದಿವಸ ನೆನೆಸ್ಕೊಂಡು. ಅಷ್ಟೇ ಸರ್. ನನಗೆ ರೇಣುಕಾಸ್ವಾಮಿ ಅವ್ರ ಪತ್ನಿ ಸಹನಾ ಅವ್ರನ್ನ ಯಾವ ರೀತಿ ಸಮಾಧಾನ ಪಡಿಸ್ತೀರಮ್ಮ? ಅವಳಿಗೂ ಹೇಳ್ತೀವಿ, ನಾವು ಜೊತೆಯಲ್ಲೇ ಓಡಾಡ್ಕೊಂಡು ಅವಳ ಹತ್ರನೂ ಮಾತಾಡ್ಕೊಂತ, ಅವಳಿಗೂ ಯಾವುದು ನೆನಪಿ ಬರಬಾರ್ದು, ಅವಳ ಮನಸ್ಸು ನೋವಾಗಬಾರ್ದು ಅಂತನೋ ನಾವು ಎಲ್ಲ ಒಟ್ಟಿಗೆ ಜೊತೆಯಾಗಿ ಮನೆಯಲ್ಲಿ ಅವಳ ಜೊತೆಗೆ ಏನೇ ಒಳಗೆ ನೋವಿದ್ರು ಅವಳ ಜೊತೆಗೆ ಸುಮ್ಮನೆ ಮಾತಾಡ್ಕೊಂತ ನಾವು ಓಡಾಡ್ತಿದ್ವಿ. ಮನೆಗೆ ಆಧಾರ ಸ್ತಂಭ ಆಗಿದ್ದು ರೇಣುಕಾಸ್ವಾಮಿ. ಅವ್ರ ಅಜ್ಜಿಗೂ ಕೂಡ ಮೆಡಿಸಿನ್ ತರ್ತಿದ್ರು. ಆ ಸಂದರ್ಭದಲ್ಲಿ ಇವಾಗ ಅಜ್ಜಿ ಈಗ ಏನಾದ್ರು ಕೇಳ್ತಾ ಇರ್ತಾರೆ ರೇಣುಕಾಸ್ವಾಮಿನ? ಕೇಳ್ತಿರ್ತಾರೆ ಸರ್. ಅವ್ರಿಗೆ ನಾವು ಹೇಳಿದ್ದೀವಿ, ಆದರೂ ಅವರಿಗೆ ನೆನಪಿನ ಶಕ್ತಿ ಇಲ್ಲ. ಎಲ್ಲೋಗಿದ್ದಾನೆ ಏನು ಅಂತ ನಾವು ಇಲ್ಲ, ಬೇರೆ ಕಡೆಗೆ ಹೋಗಿದ್ದಾನೆ, ಅವನಿಗೆ ಬೇರೆ ಊರಲ್ಲಿದ್ದಾನೆ, ಯಾವಾಗಾರು ಬರ್ತಾನೆ, ಈಗ ಇಲ್ಲಿ ಮಾಡ್ತಿಲ್ಲ ಅಂತ ಹೇಳ್ತಿದ್ದೀವಿ. ಆದರೂ ಕೇಳ್ತಾರೆ. ಅಷ್ಟು ಹೇಳ್ತೀವಿ, ಆದರೂ ಪಾಪ ಅವ್ರಿಗೆ ನೆನಪಿರೋದಿಲ್ಲ. ಈ ಪವಿತ್ರ ಗೌಡ ಕೂಡ ಒಂದು ಹೆಣ್ಣು. ಈ ಥರ ಕೃತ್ಯ ರೇಣುಕಾಸ್ವಾಮಿ ಅವರ ಮೃತದೇಹದಲ್ಲಿ ಒಂದು ರಕ್ತದ ಕಲೆಗಳು ಕೂಡ ಪತ್ತೆ ಪವಿತ್ರ ಗೌಡ ಅವರು ಇದರಲ್ಲಿ ಪತ್ತೆಯಾಗಿದೆ ಚಪ್ಪಲಿಯಲ್ಲಿ ಅಂತ ಹೇಳ್ತಿದಾರಮ್ಮ. ಏನು ಹೇಳ್ತೀನಿ ಅಂತ ಅವ್ರಿಗೆ? ಅವಳೆ ಒಂದು ಹೆಣ್ಣಾಗಿ ತಿಳ್ಕೊಬೇಕಾಗಿತ್ತು ಸರ್. ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ಕಾನೂನು ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡುತ್ತೋ ಕೊಡಲಿ ಅಷ್ಟೇ. ನಾವು ಅವ್ರ ಬಗ್ಗೆ ಮಾತಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಅವ್ರು ಏನು ಮಾಡಿದಾರೋ ಕಾನೂನು ನೋಡುತ್ತೆ. ಪೊಲೀಸ್ನವರೆಲ್ಲ ಮಾಡಿದ್ದಾರೆ, ತನಿಖೆ ನಡೆಸಿದ್ದಾರೆ. ಚಾರ್ಜ್ ಶೀಟಲ್ಲಿ ಏನಾಗಿದೆ ಅಂತ ಅದು ಗೊತ್ತಾಗಿ ಅವ್ರಿಗೆ ಶಿಕ್ಷೆ ಕೊಡಬೇಕು ಅನ್ನೋದು ಅಷ್ಟೇ. ನಾನು ಯಾರ ಬಗ್ಗೆನೂ ಏನು. ಇವಾಗ ಜೈಲಲ್ಲಿ ರಾಜಾತಿಥ್ಯ ನೀಡ್ತಿದ್ದಾರೆ ಆರೋಪಿಗಳಿಗೆ ಎಂಬ ವಿಚಾರ ಕೇಳಿ ದಿಗ್ಭ್ರಮೆ ಆಗಿದ್ರೆ ನೀವು. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಏನು ಹೇಳ್ತೀರಾ? ಶಿಕ್ಷೆ ಅವರಿಗೆ ಸಿಗುತ್ತೆ ಅಂತೀರಾ? ಅದಕ್ಕೆ ಕಾನೂನಿಗೆ ಬಿಟ್ಟಿರೋದು ಸರ್. ಅದು ಕಾನೂನು ಏನು ಶಿಕ್ಷೆ ಕೊಡುತ್ತೋ ಅದನ್ನು ಕೊಡಲಿ. ಅದ್ರ ಮೇಲೆ ನಾವು ಸಮಾಧಾನವಾಗಿರ್ತೀವಿ. ಮತ್ತೇನಂದ್ರೂ ನಾವು ಅವ್ನು ಶಿಕ್ಷೆ ಆದರೂ ಸಮಾಧಾನವಾಗಿರಲೇಬೇಕಲ್ವ. ನಾವು ಕೊಡಲಿ ಅಂತಲೇ ಕಾಯ್ತಿದ್ವಿ. ಕಾನೂನು ಮೇಲೆ ನಿಂತಿದ್ದೀವಿ ಸರ್. ನಾವು ಕೋರ್ಟಲ್ಲಿ ಏನು ತೀರ್ಮಾನ ಬರುತ್ತೋ ಅದ್ರ ಮೇಲೆ ನಿಂತಿದ್ದೀವಿ. ಈಗ ಸಹನಾ ಅವರು ಪ್ರೆಗ್ನೆಂಟ್ ಇದ್ದಾರಮ್ಮ. ಆ ರೂಪದಲ್ಲಿ ಏನಾದ್ರು ಮಗನ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಹೌದು, ಆ ಮಗುನೇ ರೇಣುಕಸ್ವಾಮಿ ಬರ್ತಾನೆ ಅಂತಲೇ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಅವನನ್ನೇ ನಾವು ರೇಣುಕಸ್ವಾಮಿ ಅಂದ್ಕೊಂಡು ಸಾಕ್ತೀವಿ ಸರ್. ಒಟ್ಟಾರೆ ಇದಿಷ್ಟು ಮೃತ ರೇಣುಕಾಸ್ವಾಮಿ ಅವರ ತಾಯಿಯವರ ಮಾತು. ಕ್ಯಾಮ್ರಾಮನ್ ಅರ್ಜುನ್ ಜೊತೆ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ. ಡಿ ಗ್ಯಾಂಗ್ನಿಂದ ಕೊಲೆ ಆಗಿರುವಂಥ ರೇಣುಕಾಸ್ವಾಮಿಯ ಕೊನೆ ಕ್ಷಣದ ಫೋಟೋಗಳು ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಈ ಒಂದು ದೃಶ್ಯಗಳನ್ನು ಪಬ್ಲಿಕ್ ಟಿವಿ ಮೊಟ್ಟ ಮೊದಲದಾಗಿ ಫೋಟೋಗಳನ್ನು ರಿವ್ಯೂ ಮಾಡಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ರೇಣುಕಾಸ್ವಾಮಿ ಅವರ ತಂದೆಯಂಥ ಕಾಶಿನಾಥ್ ಶಿವನಗೌಡರು ಇದ್ದಾರೆ. ಅವ್ರು ನಾನು ಮಾತನಾಡಿಸ್ತೀನಿ. ಸರ್, ಕೊನೆಯದಾಗಿ ಇವಾಗ ಏನು ರೇಣುಕಾಸ್ವಾಮಿ ಅವರು ಕೊನೆಯ ಕ್ಷಣದ ಫೋಟೋಗಳು ಪಬ್ಲಿಕ್ ಟಿವಿಯಲ್ಲಿ ರಿವ್ಯೂ ಆಗಿದ್ದಾವೆ, ಏನು ಹೇಳ್ತೀರಾ? ಅಲ್ಲ, ಫೋಟೋ ರಿವ್ಯೂ ಆಗಿರೋದು ನಾವು ಎಲ್ಲ ಇಡೀ ಅದಕ್ಕೆಲ್ಲ ತೋರಿಸಿದ್ರೆ ಧನ್ಯವಾದಗಳು. ಇದನ್ನು ನಮ್ಮ ಭಾಳ ಎಷ್ಟು ಅವರ ಕ್ರೂರತೆ, ಎಷ್ಟು ಕ್ರೂರ ಇದ್ದಾರೆ, ಎಷ್ಟು ಅಮಾನುಷ ನಡ್ಕೊಂಡಿದ್ದಾರೆ ಅಂತ ನೀವು ಜನರಿಗೆಲ್ಲ ತೋರಿಸ್ತಾ ಇದ್ದೀರಿ. ನಾನು ನಮ್ಮ ಮಾಧ್ಯಮದಲ್ಲಿ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ.
ಅದೇ ರೀತಿ ಚಾರ್ಜ್ ಶೀಟ್ ಕೂಡ 3,990ಕ್ಕೂ ಹೆಚ್ಚು ಪುಟಗಳು ಈಗ ಕೋರ್ಟಿಗೆ ಸಲ್ಲಿಕೆ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಇದ್ರ ಬಗ್ಗೆ ಏನು ಹೇಳ್ತೀರಿ? ನನಗೇನು ಅದು ಮಾಹಿತಿ ಇಲ್ಲ. ಅಟೇ ನಾವು ಹೇಳ್ದಂಗೆ ನೀವು 3,991 ಫೋಟೋ ಇದೆ. ಅದರಲ್ಲಿ ನೀವು ಮಾಧ್ಯಮದ ಮುಖಾಂತರ ಏನೇನಂತ ಅಷ್ಟೇ ಮಾತ್ರ ನಮ್ಗೆ ಗೊತ್ತಿದೆ. ನಮಗೇನು ಪ್ರತಿ ಅದರಲ್ಲಿ ಸಿಕ್ಕಿಲ್ಲ. ನಮ್ಗೆ ಹೆಚ್ಚಿನ ವಿಚಾರ ಗೊತ್ತಿಲ್ಲ. ಅಂದರೆ ಈ ತಿಂಗಳಲ್ಲೇ ಇವಾಗ ನಿಮ್ಮ ಸೊಸೆಯ ಒಂದು ಸೀಮಂತ ಕಾರ್ಯ ಮಾಡಬೇಕಿತ್ತು, ಮತ್ತು ಬರ್ತ್ಡೇ ಕೂಡ ಇತ್ತು. ಇಂಥ ಸಂದರ್ಭದಲ್ಲಿ ಈ ನೋವು ಯಾವ ರೀತಿ ಮನೆಗೆ ತುಂಬಲಾರದ ನಷ್ಟ? ನಮಗೆ ಅದು ತಡ್ಕೊಳಕ್ಕಾಗ್ತಿಲ್ಲ ಸರ್, ಕಷ್ಟ ಆಗ್ತಾಯಿದೆ. ಆ ಮಗುವಿನ ಬಗ್ಗೆ ಚಿಂತೆ ಆಗಿದೆ ನಮಗೆ. ಅಷ್ಟು ಬಿಟ್ಟರೆ ಏನಿಲ್ಲ. ನಾವು ಏನೋ ಸುಧಾರಿಸಣೆ ಮಾಡ್ಕೊಂಡು ಹೆಂಗೋ ಇದ್ದರೂ ಕೂಡ ಅವಳಿಗೆ ಎಷ್ಟು ನೋವು ಆಗಿರ್ತೈತೆ, ನಮಗೆ 100 ಪಟ್ಟು ಅಕ್ಕಿ ನೋವು ಆಗಿರ್ತೈತೆ. ಹೊಸ್ದಾಗಿ ಬಂದವ ಹೆಣ್ಮಗು ಪ್ರೆಗ್ನೆಂಟ್ ಇದ್ದಾಳೆ. ಅವಳಿಗೆ ಹೆಂಗೆ ಬದುಕಬೇಕು, ಏನು ಮಾಡ್ಬೇಕಂತ ಅವಳ ಜೀವನದ ಚಿಂತೆ ಅವಳಿಗೆ ಕಾಡ್ತಾ ಇರ್ತೈತೆ. ಅವಳು ಎಂದು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ, ಆದರೆ ಮನಸ್ಸಿನಲ್ಲಿ ನೋವು ಮಾಡ್ಕೊತ ಇದ್ದಾಳೆ, ಅಳ್ತಾ ಇದ್ದಾಳೆ, ದುಃಖ ಪಡ್ತಾ ಇದ್ದಾಳೆ. ಅದನ್ನು ಹೆಂಗೆ ಸುಧಾರಿಸ್ಬೇಕು ಅನ್ನೋದು ನಮಗೂ ಕರೆಕ್ಟ್ ಆಗ್ತಾಯಿದೆ. ಜೈಲಲ್ಲಿ ರಾಜ್ಯಾತಿಥ್ಯ ಸಿಕ್ಕ ನಿಮಗೆ ಆತಂಕ ಮೂಡಿತ್ತು ಈ ತನಿಖೆ ಬಗ್ಗೆ. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಏನು ಹೇಳ್ತೀರಾ? ಅಥವಾ ಯಾವ ರೀತಿ ಶಿಕ್ಷೆ ಆಗಬೇಕಂತೀರ? ಅತ್ಯಂತ ಗೌರವ ಶಿಕ್ಷೆ ಆಗಬೇಕು. ಎಲ್ಲಿ ಇಂಥ ಅಪರಾಧ ನಡೆದಿರಬಾರ್ದು, ಆ ರೀತಿ ಕಾನೂನು ಮುಖಾಂತರ ಅವ್ರಿಗೆ ಶಿಕ್ಷಣೆ ಆಗಬೇಕು ಅಂತ. ಒಟ್ಟಾರೆ ಇದಿಷ್ಟು ಮೃತ ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥ್ ಶಿವನಗೌಡ ಅವರ ಮಾತು. ಕ್ಯಾಮರಾಮನ್ ಅರ್ಜುನ್ ಜೊತೆ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.